ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 69. ಮಕ್ಕಳು ಮೂವರು ಒಂದೊಂದು ವೇಷ ಧರಿಸಿ ತುಂಬ ಮುದ್ದಾಗಿ ಕಾಣುತ್ತಿದ್ರು. ವಸಿಷ್ಠ ಅವರೇ ಮೂವರನ್ನ ಕಾರಿನಲ್ಲಿ ಕರೆದುಕೊಂಡು ನಡೆದರು ಸ್ಕೂಲಿಗೆ. ಡರ್ಲಿಂಗ್, ನಾನು ಫಸ್ಟ್ ಬಂದರೆ ನನಗೆ ಮಾತಾಡೋ ಗೊಂಬೆ ಬೇಕು ಎಂದಳು ಗೊಂಬೆ. ನೀನೇ ಗೊಂಬೆ, ನಿಂಗೆ ಗೊಂಬೆ ಬೇಕಾ ಡಾರ್ಲಿಂಗ್ ಎಂದರು ವಸಿಷ್ಠ ನಗುತ್ತಾ. ಅದೆಲ್ಲ ನಂಗೆ ಗೊತ್ತಿಲ್ಲ, ನನಗೆ ಮಾತಾಡೋ ಗೊಂಬೆ ಬೇಕು ಅಷ್ಟೇ ಎಂದಳು ಮುದ್ದಾಗಿ ಸಿಟ್ಟಾಗಿ ಕೈಕಟ್ಟಿ. ಆಯಿತು ಡಾರ್ಲಿಂಗ್, ಕೊಡ್ಸೋಣ ಎಂದು ನಕ್ಕು ವಸಿಷ್ಠ ಮೂವರನ್ನು ಕೆಳಗೆ ಇಳಿಸಿ, ಹುಷಾರು, ಯಾರು ಕರೆದರೂ ಹೋಗಬೇಡಿ, ನಾನು ಬರ್ತೀನಿ ಎಂದಾಗ ಅವರ ಕೈ ಹಿಡಿದ ಚಿಂಟು, ನೀವು ಬನ್ನಿ ತಾತ, ನಮ್ಮ ಕಾಂಪಿಟೇಷನ್ಗೆ ತುಂಬ ಜನ ಬರ್ತಾರೆ ನೋಡಿವಂತೆ ಎಂದ. ಎಷ್ಟಾಗಲಿ ತಾತನ ಪಡಿ ಹಚ್ಚಲ್ಲವೇ, ತಾತನೆಂದರೆ ಹೆಚ್ಚೇ ಪ್ರೀತಿ. ಬೇಡ ಕಣೋ, ಒಬ್ಬನೇ ಕೂರೋಕೆ ಬೋರು ಎಂದಾಗ ಅವರ ಹೆಗಲೇರಿದವ, ನಾನಿರ್ತೀನಿ ಬಾ ಎಂದಾಗ ಒಪ್ಪದೆ ವಿಧಿ ಇಲ್ಲ ಅವರಿಗೆ. ಮಕ್ಕಳ ಜೊತೆ ತಾವು ಒಳಗೆ ನಡೆದರು. ತಾತ, ನೀವು ಫಸ್ಟ್ ಬೆಂಚಲ್ಲೇ ಕೂರಿ ಎಂದ ವಿಶ್. ಹೆಚ್ಚಿಗೆ ಏನೂ ವ್ಯವಸ್ಥೆ ಮಾಡಿರಲಿಲ್ಲ ಅಲ್ಲಿ. ಸರಿ ಎಂದು ಹೇಳುವಾಗ ಅವರ ಟೀಚರ್ ಬಂದರು ಅಲ್ಲಿಗೆ. ವಸಿಷ್ಠ ಸರ್, ನೀವು ಇಲ್ಲಿ ಎಂದರು ಆಶ್ಚರ್ಯದಿಂದ. ಹಾಂ, ಮೊಮ್ಮಕ್ಕಳು ಬಿಡಲೇಬೇಕಲ್ಲ, ನೀವು ಬರಲೇಬೇಕು ಅಂದರು, ಅದಕ್ಕೆ ಬಂದೆ. ಹೇಗೆ ನಡೀತಿದೆ ಸ್ಕೂಲ್ ಎಂದರು ನಗು ಮೊಗದಿ. ಎಲ್ಲ ಚೆನ್ನಾಗಿ ನಡೀತಿದೆ ಸರ್, ಬನ್ನಿ ಕೂತ್ಕೊಳ್ಳಿ, ನೀವು ಬರ್ತೀವಿ ಅಂದಿದ್ರೆ ನಿಮ್ಮನ್ನೇ ಜಡ್ಜ್ ಮಾಡ್ತಿದ್ವಿ, ಈಗೇನೂ ಆಗಿಲ್ಲ, ಬನ್ನಿ ನೀವು ಜಡ್ಜ್ ಮಾಡಿ ಎಂದಾಗ ನಕ್ಕ ವಸಿಷ್ಠ ಅವರು, ಬೇಡ, ನಮ್ಮನೆಯಿಂದ 3 ಕಂಟೆಸ್ಟೆಂಟ್ ಇರುವಾಗ ನಾನು ಹೇಗೆ ಜಡ್ಜ್ ಆಗೋಗುತ್ತೆ ಎಂದು ನಗುತ್ತಾ ನಯವಾಗಿ ತಿರಸ್ಕರಿಸಿ, ನಾನಲ್ಲಿ ಕೂರ್ತೀನಿ ಎಂದು ಹಿಂದಿನ ಸಾಲಿನಲ್ಲಿ ಕೂತರು ವಸಿಷ್ಠ. ಸ್ಪರ್ಧೆ ಶುರುವಾಗಿತ್ತು. ಒಬ್ಬೊಬ್ಬರೇ ಬಂದು 1-2 ನಿಮಿಷ ನಿಂತು ಹೋದರು. ಕಳೆದ ವರ್ಷ ಸಹ ಪಾರ್ಟಿಸಿಪೇಟ್ ಮಾಡಿದ್ದ ಕಾರಣ ಅನುಭವ ಇತ್ತು ಮೂವರಿಗೂ. ಹಾಗೆ ವಸಿಷ್ಠ ಅವರು ಮೊಮ್ಮಕ್ಕಳು ಅಲ್ಲವೇ, ಮೂವರು ಹೆದರಲಿಲ್ಲ. ತಗೊಳ್ಳಿ ಸರ್ ಜ್ಯೂಸ್ ಎಂದು ಟೀಚರ್ ಒಬ್ಬರು ಜ್ಯೂಸ್ ಕೊಡಲು ಹೋದಾಗ ಕೊಂಚ ಕೈ ತಾಕಿ ವಿಶ್ರುತ್ ಮೇಲೆ ಚೆಲ್ಲಿತ್ತು. ಛೆ, ಸಾರಿ ಕಣೋ ಮೊಮ್ಮಗನೇ ಎಂದರು ವಸಿಷ್ಠ ಪೆಚ್ಚಾಗೆ. ಇಟ್ಸ್ ಓಕೆ ತಾತ, ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ ಎಂದು ಓಡಿದಾಗ ಅವನ ಹಿಂದೆ ಓಡಿದಳು ಒಂದು ಹುಡುಗಿ. ಅವನು ವಾಶ್ರೂಮ್ನಿಂದ ಆಚೆ ಬಂದಾಗ ಅಲ್ಲೇ ನಿಂತಿದ್ದಳು ಅವಳು. ಏ, ಸ್ಕೂಲಿಗೆ ಹೊಸಬಳಾ ಎಂದ ವಿಶ್ರುತ್ ಬೆನ್ನ ಹಿಂದೆ ಕೈ ಕಟ್ಟಿ. ಎಂದಳು ಹುಡುಗಿ. ನನ್ನ ಯಾಕೆ ಹಾಗೆ ನೋಡ್ತಿದೀಯಾ ಎಂದ ಅವಳನ್ನೇ ದಿಟ್ಟಿಸಿ. ನಮ್ಮಮ್ಮ ಸೀತಾ ವೇಷ ಹಾಕುವಾಗ ಮಮ್ಮಿ ರಾಮ ಯಾರು ಅಂದೆ, ಅದಕ್ಕೆ ಅವರು ನೀನು ರಾಮ ಸ್ಕೂಲಲ್ಲಿದ್ದಾರೆ ಅಂತ ಹೇಳಿದರು, ಸೊ ನೀನೇ ನನ್ನ ರಾಮ ಎಂದಳು ಮುದ್ದಾಗಿ. ಅದೆಷ್ಟು ಧೈರ್ಯವೋ ಆ ಪುಟ್ಟ ಹುಡುಗಿಗೆ, ತೆಗೆದೆಡ್ಬಿಟ್ರೆ ಆಗುತ್ತೆ, ಹೋಗೆಲೆ ಎಂದಾಗ ಮೂತಿ ಉಬ್ಬಿಸಿ ನಡೆದವಳ ನೋಡಿದವ, ಹೋಯ್ ಸೀತಾ, ನಿನ್ನ ಹೆಸರೇನು ಎಂದ. ಕೋಪದಲ್ಲಿ ಅವಳ ಹೆಸರು ಕೇಳಲಿಲ್ಲ ಅವಳು ಒಮ್ಮೆ ತಿರುಗಿ ಮಿಲನ ಎಂದು ಓಡಿದಳು. ಸುಮ್ಮನೆ ತನ್ನ ತಾತನ ಬಳಿ ಬಂದನು. ಇವಾಗ ಬಹುಮಾನ ವಿತರಣೆ ಎಂದು ನಗುತ್ತಾ ಹೆಸರುಗಳ ಕರೆದರು ಆ್ಯಂಕರ್. ಮೊದಲನೇ ಪ್ರೈಸ್ ಇಬ್ಬರಿಗೆ ಹೋಗಿದೆ. ಅವರು ಬೇರೆ ಯಾರೂ ಅಲ್ಲ, ಪುಟಾಣಿ ರಾಧಾಕೃಷ್ಣ ಎಂದಾಗ ವಸಿಷ್ಠ ಖುಷಿಯಿಂದ ಚಪ್ಪಾಳೆ ಹೊಡೆದರು. ಕ್ಯೂಟ್ ರಾಧಾಕೃಷ್ಣ ಬೇರೆ ಯಾರೂ ಅಲ್ಲ, ದಿ ಗ್ರೇಟ್ ವಸಿಷ್ಠ ಅವರ ಮೊಮ್ಮಕ್ಕಳು. ಹಾಗೆ ಸೆಕೆಂಡ್ ಪ್ರೈಸ್ ಸಹ ಅವರ ಮೊಮ್ಮಗ ಪುಟಾಣಿ ರಾಮನ ಹಾಗೆ ಪುಟಾಣಿ ಸೀತೆ ಹಂಚಿಕೊಂಡಿದ್ದಾರೆ ಎಂದಾಗ ವಿಶ್ರುತ್ ಮುಖ ಊದಿಸಿಕೊಂಡೇ ಸ್ಟೇಜ್ ಏರಿದ್ದ. ವಸಿಷ್ಠ ಸರ್, ಪ್ಲೀಸ್ ಮೇಲೆ ಬನ್ನಿ, ನೀವೇ ಪ್ರೈಸ್ ಕೊಡಿ ಎಂದರು ಆ ಸ್ಕೂಲ್ನ ಪ್ರಿನ್ಸಿಪಾಲ್. ಬನ್ನಿ ಸರ್, ಈ ಅದೃಷ್ಟ ಯಾರಿಗೆ ಸಿಗುತ್ತೆ ಎಂದಾಗ ನಗುತ್ತಾ ಏರಿದರು ಮೇಲೆ. ಮೊದಲನೇ ಪ್ರೈಸ್ ವೈಶ್ರೀ ವಿಶೇಷ್ ಎಂದಾಗ ಮೊಮ್ಮಕ್ಕಳನ್ನ ಕೆನ್ನೆಗೆ ಮುತ್ತಿಟ್ಟವರು ಇಬ್ಬರ ಕೈಗೆ ಒಟ್ಟಿಗೆ ಪ್ರೈಸ್ ಕೊಟ್ಟರು. ಇವಾಗ ರಾಮ್ ಸೀತಾ, ವಿಶ್ರುತ್ ಮಿಲನ ಎಂದಾಗ ಪುಟ್ಟ ಹುಡುಗಿ ಒಬ್ಬಳು ಓಡಿ ಬಂದರೆ ವಿಶ್ರುತ್ ಗಂಟಿಕ್ಕಿಕೊಂಡು ಮಗ ಹೊತ್ತು ಗಂಭೀರವಾಗಿ ಬಂದಿದ್ದ. ತುಂಬ ಕ್ಯೂಟ್ ಆಗಿದೆ 2 ಜೋಡಿ ಎಂದಾಗ ವಸಿಷ್ಠ ಅವರು ಇಬ್ಬರ ಕೈಗೆ ಪ್ರೈಸ್ ಇಟ್ಟು, ನಿನ್ನ ಹೆಸರು ತುಂಬ ಕ್ಯೂಟ್ ಆಗಿದೆ ಮಗಳೇ, ನಿನ್ನಪ್ಪ ಅಮ್ಮ ಎಲ್ಲಿ ಎಂದರು ಆ ಹುಡುಗಿ ಕೆನ್ನೆ ಹಿಂಡಿ. ಅಪ್ಪ ಅಮ್ಮ ಬಂದಿಲ್ಲ ತಾತ ಎಂದಿತು ಆ ಮಗು. ಇದು ಸುಮ್ಮನೆ ಇಟ್ಟಿರು ಕಾಂಪಿಟೇಷನ್ ಸರ್, ಹಾಗಾಗಿ ಯಾರನ್ನು ಇನ್ವೈಟ್ ಮಾಡಿಲ್ಲ, ಜಡ್ಜ್ ಆಗಿರೋದು ನಮ್ಮ ಸ್ಟಾಫ್ ಅಷ್ಟೇ ಎಂದರು ಆ್ಯಂಕರ್. ಓಕೆ, ಇವರನ್ನು ಕರೆದುಕೊಂಡು ಹೋಗ್ಬೋದಾ ಅಥವಾ ಇನ್ನೂ ಇದೆಯಾ ಎಂದು ವಸಿಷ್ಠ ಮೊಮ್ಮಕ್ಕಳ ನೋಡಿ. ಆಗಲೇ ಊಟದ ಸಮಯ ಆಗಿತ್ತಲ್ಲ, ಏನಿಲ್ಲ ಸರ್, ಕರೆದುಕೊಂಡು ಹೋಗ್ಬೋದು ಎಂದರು ನಗುತ್ತಲೇ. ಹೇ, ನನಗೆ ಪ್ರೈಸ್ ಕೊಡು, ಯಾರಿಗೂ ಶೇರ್ ಮಾಡಲ್ಲ ನಾನು ವಸ್ತುನ ಎಂದವ ಮಿಲನ ಕೈಯಿಂದ ಪ್ರೈಸ್ ಕಿತ್ತುಕೊಂಡ. ಅದನ್ನು ನೋಡಿದ ವಸಿಷ್ಠ ಅವರು, ಬಾ ಚಿಂಟು, ಟೈಮ್ ಆಗಿದೆ ಎಂದರು ವಸಿಷ್ಠ ಮೊಮ್ಮಗನ ನೋಡಿ ಅವರ ಜೊತೆ ಹೆಜ್ಜೆ ಹಾಕಿದ. ಮೂವರು ಮನೆಗೆ ಹಿಂತಿರುಗಿದಾಗ ಮೊದಲು ಆರತಿ ಮಾಡಿ ದೃಷ್ಟಿ ತೆಗೆದರು ಮೈಥಿಲಿ. ನೋಡು ಹೆಂಡ್ತಿ, ನಿನ್ನ ಮೊಮ್ಮಕ್ಕಳ 3 ಪ್ರೈಸ್ ಗೆದ್ದು ಬಂದಿದ್ದಾರೆ ಎಂದರು ಮೈಥಿಲಿ ಅವರ ನೋಡಿ. ನನ್ನ ಮೊಮ್ಮಕ್ಕಳು ಅಂದರೆ ಕಡಿಮೆನಾ? ಅದು ಸರಿ, ಏನು ಆರ್ಡರ್ ಮಾಡಿದ್ರಿ? ಯಶವಂತ್ ಅಣ್ಣನ ಮಗ ಪರೀಕ್ಷಿತ್ ತಂದು ಕೊಟ್ಟು ಹೋದ ಎಂದು ದೊಡ್ಡದಾದ ಬಾಕ್ಸ್ ತಂದು ಹಾಲ್ನಲ್ಲಿಟ್ಟಿದ್ದ ಟಿಪಾಯ ಮೇಲಿಟ್ಟಿದ್ರು.
ಅದು ನನ್ನ ಮೊಮ್ಮಕ್ಕಳಿಗೆ ಗಿಫ್ಟ್ ಎಂದು ಅದನ್ನು ಓಪನ್ ಮಾಡಿದರು ವಸಿಷ್ಠ. ಇದು ಟಾಕಿಂಗ್ ಗೊಂಬೆ ಎಂದು ಮೊಮ್ಮಗಳ ಕೈಗಿಟ್ಟರು. ಹೋ ಡಾರ್ಲಿಂಗ್, ಆಲ್ರೆಡಿ ತರಿಸ್ಬಿಟ್ಯಾ? ಯು ಆರ್ ಬೆಸ್ಟ್ ಎಂದಳು ಅವರ ಕೆನ್ನೆಗೆ ಮುತ್ತಿಟ್ಟು. ಇದು ನನ್ನ ಮೊಮ್ಮಗನಿಗೆ ವಿಡಿಯೋ ಗೇಮ್, ಬಟ್ ಜಾಸ್ತಿ ಆಡೋ ಆಗಿಲ್ಲ ಎಂದರು ವಿಡಿಯೋ ಗೇಮ್ ವಿಶುತ್ ಕೈಯಿಟ್ಟು. ನನಗೆ ವಸಿ ಎಂದ ವಿಶ್ರುತ್ ಕಣ್ಣು ಸಂಕುಚಿಸಿ. ನಿಮಗೆ ಪಬ್ಜಿ ಇಷ್ಟ ಅಲ್ವಾ ವಿಶ್ರುತ್ಜಿ, ಅದಕ್ಕೆ ಇದು ನಿಮಗೆ ಎಂದು ಅವನುದ್ದದ ಗನ್ ನೀಡಿದರು. ಖುಷಿಯಿಂದ ಅವರ ಅಪ್ಪಿದವ ನೀವು ಬೆಸ್ಟ್ ತಾತ ಎಂದಾಗ ಸುಮ್ಮನೆ ನಕ್ಕರು. ಮಾವ, ಇದೆಲ್ಲ ಯಾಕೆ ತರಿಸಿದ್ರಿ? ಅವರಿಗೆ ಇರೋ ಆಟಿಕೆಗಳನ್ನು ಒಟ್ಟು ಹಾಕಿದರೆ ಪೂರ್ತಿ ರೂಮ್ ತುಂಬುತ್ತೆ, 1 ವಾರ ಮಾರಾಟ ಮಾಡ್ಬೋದು, ಅದರಲ್ಲಿ ಮತ್ತೆ ತರಿಸಿದ್ದೀರಾ ಎಂದಳು ನಿಧಿ ವಸಿಷ್ಠ ಅವರ ನೋಡಿ. ನಮ್ಮ ವಯಸ್ಸಲ್ಲಿ ಆಡೋಕ್ಕಾಗುತ್ತಾ? ನಮಗೆ ಆಟ ಆಡೋಕೆ ಪುಟಾಣಿ JCB ಇತ್ತು ಅಷ್ಟೇ. ಆದರೆ ನನ್ನ ಮೊಮ್ಮಕ್ಕಳು ಹಾಗಲ್ಲ, ಬೇಕಿದ್ರೆ ಪುಟಾಣಿ ಮನೆಯೇ ಕಟ್ಟಿಸಿ ಕೊಡ್ತೀನಿ, ಅವರ ಸುಂದರ ಬಾಲ್ಯನ ಕಳೆದುಕೊಳ್ಳೋಕೆ ಬಿಡೋದು ಬೇಡ. ಇವೆಲ್ಲ ಇಲ್ಲ ಅಂದರೆ ಅವರು ಫೋನ್ ಮೊರೆ ಹೋಗ್ತಾರೆ. ಮನೇಲಿ ಇಷ್ಟು ಜನ ಇದ್ದೀವಿ, ಅದಕ್ಕೆ ಅವರು ಕೇಳಿದ್ದು ಕೊಡಿಸೋಣ ಎಂದಾಗ ಸುಮ್ಮನಾದರೆಲ್ಲ. ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡಿಸ್ತೀನಿ ವಿಶ್, ನಾವು ಡ್ಯಾಡ್ ಮನೆಗೆ ಹೋಗಬೇಕು ಈಗ ಎಂದಾಗ ಚಿಕ್ಕದಾಯಿತು ಅವನ ಮಗ. ನಿನ್ನ ಹೆಂಡತಿನ ನಾಳೆ ನೋಡ್ಬೋದು ಕಣೋ, ನಿನ್ನಪ್ಪ ನನ್ನ ಮಿಸ್ ಮಾಡ್ಕೋತಿದ್ದಾರೆ ಎಂದ ಇಷ್ಟ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮನೆಗೆ ಕರೆದುಕೊಂಡು ನಡೆದಳು. ದಿನಗಳು ಮೆಲ್ಲಗೆ ಓಡತೊಡಗಿದ್ವು. ವಿಶ್ ಕೊಂಬೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಅವರ ಬಂಧ ಗಟ್ಟಿಯಾಗುತ್ತಿತ್ತು. ಇತ ಮಿಲನ ವಿಶ್ ಜೊತೆ ಮಾತಾಡಿ ಬಯಸಿಕೊಳ್ಳುತ್ತಿದ್ವು. ಹೀಗೆ ಓಡಿದ್ವು. ಈಗ 3 ಮಕ್ಕಳು 6ನೇ ಕ್ಲಾಸ್ ಅಂದರೆ 11 ವರ್ಷ. ಮಕ್ಕಳಿಗೆ ಈಗ 11 ವರ್ಷ ಅಂದರೆ ಅವರೆಲ್ಲ 6ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಮಕ್ಕಳ ತರಲೆ ತುಂಟಾಟದಲ್ಲಿ ದಿನಗಳು ಓಡುತ್ತಲಿದ್ವು. ಇಷ್ಟ ಇಷ್ಟ ಬೇಗ ಬಾ ಎಂದು ಕೂಗುತ್ತಿದ್ದ ಋಷಭ್ ಕೋಣೆಯಿಂದ ಇನ್ನು ಆಚೆ ಬರದ ಮಡದಿಯ ಉದ್ದೇಶಿಸಿ. ಹಾಂ ಬಂದೆ ಎಂದವಳು ಸಿಂಗರಿಸಿಕೊಂಡು ಆಚೆ ಬಂದಾಗ ಹುಬ್ಬೇರಿಸಿದ ಋಷಭ್. ಹೋಗ್ತಿರೋದು ಕಿಂಡರ್ ಪಾರ್ಕ್ಗೆ, ಡಿನ್ನರ್ ನೈಟ್ಗೆ ಅಲ್ಲ ಎಂದ ಮಡದಿಯ ಕಾಡುವ ಸಲುವಾಗಿ. ಗೊತ್ತಿದೆ ಬಾರೋ, ಅಲ್ಲಿ ಏನಾಗುತ್ತೆ ಅಂತ ಎಂದು ನಕ್ಕಳು ಅವನ ತೋಳು ಬೆಳೆಸಿ. ಪ್ರತಿ ಶನಿವಾರವೂ ಇದೇ ಆಗುವುದು. ವೀಕೆಂಡ್ ಎಂದು ಮಕ್ಕಳ ಜೊತೆ ಪಾರ್ಕ್, ಕಿಂಡರ್ ಗೇಮ್ಸ್ ಎಂದು ಸುತ್ತುವುದು, ಕೊನೆಗೆ ಇವರೆಲ್ಲ ಸೇರಿ ಊಟ ಮುಗಿಸಿ ವಸಿಷ್ಠ ಅವರ ಮನೆ ಸೇರುವುದು. ಇದು ವರ್ಷದಿಂದ ನಡೆದು ಬಂದ ಸಂಪ್ರದಾಯ. ಅತ್ತೆ, ಮಾವ ಮತ್ತೆ ಅತ್ತೆ ಹೊರಟ್ರಾ ಎಂದ ಅವಳ ಕೈ ಹಿಡಿದು. ಈಗಷ್ಟೇ ಮನೆ ಬಿಟ್ಟಿದ್ದಾರಂತೆ. ಇಲ್ಲದೇ ಇದ್ರೆ ನಿನ್ನ ಸೊಸೆ ಬಿಡಬೇಕಲ್ವಾ? ಇವತ್ತು ಆಫ್ ಡೇ, ಹುಡುಗನನ್ನು ನೋಡಿಲ್ಲ ಅಂತ ಮನೆಯಲ್ಲಿ ರಾಮಾಯಣ ಮಾಡಿ ಕರೆದುಕೊಂಡು ಬರ್ತಿದ್ದಾಳೆ ಎಂದಳು ನಗುತ್ತಾ. ಎಲ್ಲ ನಿನ್ನ ನಿಧಿ ಸವಾಸ. ಆ ಮಕ್ಕಳಿಗೆ ಈಗಲೇ ಮದುವೆ ಮಾಡ್ತೀರಾ ನೀವು, ಮಾವ ಅನುಮತಿ ಕೊಟ್ರೆ ಎಂದ ತಮಾಷೆವಾಗಿ. ಅವನಿಗೇನು ಅಭ್ಯಂತರ ಇಲ್ಲ, ಆದರೂ ಸಣ್ಣ ಅಸಮಾಧಾನ. ಡ್ಯಾಡ್ ಸದ್ಯಕ್ಕೆ ಮಕ್ಕಳ ಮನಸ್ಸಲ್ಲಿ ಏನು ತುಂಬೋದು ಬೇಡ ಅಂದಿದ್ದಾರೆ. ಆದರೆ ನನಗಂತೂ ನನ್ನ ಸೊಸೆನ ಮನೆ ತುಂಬಿಸಿಕೊಳ್ಳುವ ಆತುರ ಎಂದಳು ನಗುತ್ತಾ. ಆಯಿತು ಬಿಡು ಎಂದವ ಕಿಂಡರ್ ಪಾರ್ಕ್ ಮುಂದೆ ಕಾರ್ ನಿಲ್ಲಿಸಿದ್ದೆ ಓಡಿ ಬಂದಳು ಗೊಂಬೆ. ವಿಶು ವಿಶು, ಇದು ಹೊಸ ಆಟ ಇಟ್ಟಿದ್ದಾರೆ ಬಾಯಿಲಿ ಎಂದು ಅವನ ಕೈ ಹಿಡಿದು ಎಳೆದುಕೊಂಡೇ ನಡೆದಳು. ದೊಡ್ಡವರೆಲ್ಲ ನೋಡೋದೆ. ಇಷ್ಟು ದಿನ ಕೇವಲ ಚಿಕ್ಕ ಪುಟ್ಟ ಆಡುತ್ತಿದ್ರು. ಆದ್ದರಿಂದ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇಟ್ಟಿದ್ದ ದೊಡ್ಡ ವೀಲ್ ಮೇಲೆ ಕುಳಿತುಕೊಳ್ಳಲು ಕರೆ ತಂದ್ಲು. ವಿಶು ಬಾ, ಇಬ್ಬರು ಮೊದಲು ವೀಲ್ ಮೇಲೆ ಕೂರೋಣ, ಆಮೇಲೆ ಅಲ್ಲಿ ಡ್ಯಾಶಿಂಗ್ ಕಾರ್ ಇದೆ ಎಂದಾಗ ಎತ್ತರದ ವೀಲ್ ನೋಡಿದ ವಿಶೇಷ್, ಗೊಂಬೆ ಇದು ಬೇಡ, ನಿಂಗೆ ಭಯ ಆಗುತ್ತೆ, ನಾವು ಬೇರೆ ಗೇಮ್ ಆಡೋಣ ಬಾ, ಅಲ್ಲಿ ಗೊಂಬೆ ಕಾಂಪಿಟೇಷನ್ ಇದೆ, ಗೆದ್ದವರಿಗೆ ದೊಡ್ಡ ಡಾಲ್ ಕೊಡ್ತಾರೆ ಎಂದ ಅವಳ ಕೈ ಹಿಡಿದು. ಅವಳ ಪ್ರತಿ ಹಾಗೂ ಹೋಗುಗಳ ಬಗ್ಗೆ ಗೊತ್ತಿದ್ದವನಿಗೆ ಅವಳಿಷ್ಟ ಕಷ್ಟ ಅವಳಿಗಿಂತ ಚೆನ್ನಾಗಿ ಅರಿತುಣವ ಅವನೊಬ್ಬನೇ. ಇಲ್ಲ, ನಾನು ಆಟ ಆಡಲೇಬೇಕು, ನೀನು ಹೋಗು ಎಂದು ತಾನೇ ದುಡ್ಡು ಕೊಟ್ಟು ಟಿಕೆಟ್ ತೆಗೆದುಕೊಂಡ್ಳು. ಗೊಂಬೆ ಒಂದು ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಎಂದು ಮೊದಲ ಬಾರಿ ಗದರಿದ್ದ ಅವಳಿಗೇನಾಗುವುದೋ ಎಂಬ ಭಯ ಗದರಿದ್ದ. ಅಷ್ಟಕ್ಕೆ ಕಣ್ ತುಂಬಿಕೊಂಡು ಅವನ ದುರ್ಗುಟ್ಟಿ ನೋಡಿದವಳ ನೋಡಿ ಆಣೆ ನೀವಿಕೊಂಡವ. ಬೇಡ ಕಣೆ, ಹೇಳೋದು ಅರ್ಥ ಮಾಡ್ಕೋ ಎಂದ ಅವಳ ಓಲೈಸುತ್ತಾ. ಬೇಡ, ನೀನಂಗೆ ಬೈತೀಯ ನೀನು ಎಂದು ಟಿಕೆಟ್ ಹರಿದು ಹಾಕಲು ಹೋದವಳ ಕೈ ಹಿಡಿದು, ಬಾ, ನಿನ್ನ ಆಸೆನೇ ನನ್ನ ಆಸೆ, ಅದೇನೇ ಆಗಲಿ ತೀರಿಸ್ತೀನಿ, ನಾನೇನು ಜೊತೆ ಇರ್ತೀನಿ ಎಂದು ಅವಳ ಕೈ ಹಿಡಿದು ತಾನೊಂದು ಟಿಕೆಟ್ ತೆಗೆದುಕೊಂಡು ನಡೆದ. ಇಬ್ಬರು ಕುಳಿತರು. ವೀಲ್ ತಿರುಗತೊಡಗಿತ್ತು. ವಿಷ್ಣುನದ ಹಾಗೆ ಮೊದಲು ಖುಷಿಯಿಂದ ಅರಿಸಿದವಳು ಕೊನೆಗೆ ಅಳಲು ಶುರು ಮಾಡಿದ್ಲು. ನೋಡಿದ್ಯಾ, ಇದಕ್ಕೆ ಬೇಡ ಅಂದಿದ್ದು ಎಂದವ ತನ್ನ ಕೈಯಲ್ಲಿ ಅವಳ 2 ಕೈ ಮುಚ್ಚಿ, ನನ್ನ ಅಷ್ಟೇ ನೋಡು, ನಿಂಗೆ ಏನೂ ಕಾಣ್ತಿಲ್ಲ ಆಯ್ತಾ ಎಂದಾಗ ತಲೆ ಆಡಿಸಿ ಅವನನ್ನೇ ನೋಡಿದ್ಲು. ಪ್ರೀತಿ ಹುಟ್ಟುವುದು ಗೊತ್ತಾಗುವುದಿಲ್ಲವಂತೆ, ಆದರೆ ಇವರದು ಹುಟ್ಟಿನಿಂದಲೇ ಬಂದ ಪ್ರೀತಿ. ಚಿಕ್ಕ ವಯಸ್ಸಿನಲ್ಲೇ ಕಷ್ಟದಲ್ಲೂ ಒಂದಾಗಿರುವವರು ಮುಂದೆ ಹೇಗೆ ತಾನೇ ಬೇರೆಯಾದವರು. ಇವರ ಕತೆ ಇದಾದರೆ ಅವರಿಬ್ಬರ ನೋಡಿ ಹೊಟ್ಟೆ ಉರಿದುಕೊಂಡ ವಿಶುದ್ಧ ಹೋಗಿದ್ದು ಡೆವಿಲ್ಸ್ ಹಂಟ್ ಎಂಬ ಆಟ ಆಡ್ಲು.
ಇಲ್ಲಿ ಒಂದು ದೆವ್ವನು ನನ್ನ ಹೆದರಿಸೋ ಥರ ಇಲ್ವೇ, ಎಲ್ಲ ನಾರ್ಮಲ್ ದೆವ್ವಗಳೇ, ನನ್ನ ಅತ್ತೆ ಥರ ಎಂದು ಇಷ್ಟಾಗೆ ಬೈದುಕೊಂಡು ಹೋಗುತ್ತಿದ್ದ. ಅಷ್ಟರಲ್ಲಿ ಯಾರೋ ಕೂಗಿದಂತಾಯಿತು. ಹೆದರುಕೊಂಡು ಸಾಯೋರು ಇಲ್ಲಿಗೆ ಯಾಕೆ ಬರ್ತಾರೋ ಎಂದು ನಡೆದ ಮುಂದೆ. ಅಲ್ಲಲ್ಲಿ ಚಿಕ್ಕ ಪುಟ್ಟ ಲೈಟಿಂಗ್ಸ್ ಇದ್ದವಷ್ಟೇ. ಅಮ್ಮ ಎಂದ ಹುಡುಗಿ ಒಬ್ಬಳು ಅವನ ಅಪ್ಪಿ ಬಿಟ್ಟಳು ಭಯದಲ್ಲಿ. ಕಿರಿಕಿರಿಗೊಂಡವ ಅವಳನ್ನು ದೂರ ಸರಿಸಲು ನೋಡುತ್ತಾ, ಭಯ ಆದ್ಮೇಲೆ ಯಾಕೆ ಬರಬೇಕು ಎಂದ ಕೋಪದಿಂದ. ಅವಳ ಮಗವೇನೂ ಕಾಣಲಿಲ್ಲ. ಪ್ಲೀಸ್ ಪ್ಲೀಸ್, ಅಲ್ಲಿ ದೊಡ್ಡ ಡ್ರಾಕುಲಾ ಇದೆ, ಇನ್ನೂ ಸ್ವಲ್ಪ ದೂರ, ಮಮ್ಮಿ ಮತ್ತು ಡ್ಯಾಡಿ ಮುಂದೆ ಹೋದ್ರು, ಅಲ್ಲಿ ತನಕ ಕರೆದುಕೊಂಡು ಹೋಗು ಪ್ಲೀಸ್ ಎಂದು ಕೇಳಿಕೊಂಡಾಗ ಅವಳ ದೂರ ಸರಿಸಿದವ, ಕೈ ಹಿಡ್ಕೊಂಡು ಬಾ, ಅತಿ ಆಡಬೇಡ ಎಂದ ಮೆಲ್ಲಗೆ. ಅವಳ ಸ್ವರದಿಂದ ಅವಳ್ಯಾರೆಂದು ತಿಳಿದಿತ್ತೇನೋ. ಥ್ಯಾಂಕ್ ಯು ಎಂದಳು ಆಚೆ ಬಂದಾಗ. ನಿನ್ನ ನಾಟಕ ಸಾಕು, ನಡಿ, ನಿಂಗೆ ದೆವ್ವ ಎಲ್ಲ ಭಯಪಡಿಸೋಕ್ಕಾಗಲ್ಲ ಅಂತ ನಂಗೆ ಗೊತ್ತು ಎಂದಾಗ ನಾಲಿಗೆ ಹೊರಚಾಚಿ ಓಡಿದ್ಲು ಮಿಲನ. ಅದೇನೋ ಹುಚ್ಚೋ ಈ ಹುಡುಗಿಗೆ, ಅವನೆಂದರೆ ತಾನೇ ಮೇಲೆ ಬಿದ್ದು ಒಲಿಸಿಕೊಳ್ಳಲು ನೋಡುತ್ತಿದ್ದಾಳೆ. ಅಂದು ಮತ್ತೆ ಭೇಟಿ ಆಗಲಿಲ್ಲ ಅವರದು. ಊಟ ಅಲ್ಲೇ ಪಕ್ಕದ ಹೋಟೆಲಲ್ಲಿ ಮುಗಿಸಿ ಎಲ್ಲ ವಸಿಷ್ಠ ಅವರ ಮನೆಗೆ ನಡೆದರು. ಹೀಗೆ ವಿಶ್ ಗೊಂಬೆ ಪ್ರೀತಿ ಉಸಿ ಮುನಿಸು ತರಲೆ ನಡೆಯುತ್ತಿದ್ರೆ ಒಂದೆಡೆ ಮಿಲನ ವಿಶ್ರುತ್ ಕೋಳಿ ಜಗ ಜಾರಿಯಲ್ಲಿತ್ತು. ಇವನು ಕಂಡಾಗಲೆಲ್ಲ ಒಂದು ಸಹಾಯ ಕೇಳಿ ಇಲ್ಲ ಜಗಳ ಆಡುತ್ತಾ ಬರುತ್ತಿದ್ಲು ಮಿಲನ. ಮತ್ತೆ ಕೆಲವು ವರ್ಷಗಳ ನಂತರ ಈಗ ಹುಡುಗರೆಲ್ಲ ಪ್ರಥಮ PUC, ಅಂದರೆ ಎಲ್ಲರಿಗೂ 17ನೇ ವರ್ಷ. ಚಿಗುರು ಮೀಸೆ ಮೂಡುವ ಸಮಯವಿದು. ಮನಸ್ಸು ಹಾದಿ ತಪ್ಪುವ ಯೌವನವಿದು. ವಿಶ್ಗೊಂಬೆ ಇಷ್ಟಪಟ್ಟು ಸೈನ್ಸ್ ತೆಗೆದುಕೊಂಡಿದ್ರೆ ವಿಶ್ರುತ್ ತಾತನ ಇಷ್ಟವೆಂದು ತೆಗೆದುಕೊಂಡಿದ್ದ. ಇನ್ನೂ ಮಿಲನ ವಿಶ್ರುತ್ ತೆಗೆದುಕೊಂಡನೆಂದು ಸೈನ್ಸ್ ಹಚ್ಚಿದ್ಲು. ಅವ ಕಾಲೇಜಿಗೆ ಕ್ರಶ್. ಪೂರಾ ಕಾಲೇಜಲ್ಲಿ ಅವನ ಹೆಸರು ಹೇಳಿದರೆ ಸಾಕು ಒಂದು ಕ್ಷಣ ಮುದ್ದಾದ ನಗು ಬೀರಿ ಮಾತನಾಡುತ್ತಾರೆ. ಬಡವರು ಶ್ರೀಮಂತರು ಎಂಬ ಭೇದ ಭಾವ ಇಲ್ಲದ ಅವನು ವಸಿಷ್ಠ ಅವರ ಮೊದಲ ಮೊಮ್ಮಗ ವಿಶೇಷ್. ಇವ ಸಹ ಕಾಲೇಜ್ ಕ್ರಶ್. ಆದರೆ ಇವನನ್ನು ಕಂಡರೆ ಕೊಂಚ ಕೋಪ ಎಲ್ಲರಿಗೂ. ದುಡ್ಡಿನ ಹಮ್ ಚೂರು ಹೆಚ್ಚೇ ಇದೆ. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದ್ರು ಅವನನ್ನು ಇವನು ದುಡ್ಡಿನಿಂದಲೇ ಅಳೆಯುವುದು. ಇವನು ವಿಶ್ರುತ್ ತಂಗಿ ಅಂದರೆ ಹುಚ್ಚು ಪ್ರೀತಿ. ಇವಳು ಕಾಲೇಜ್ಗೆ ಟಾಪರ್, ಮುದ್ದು ಮೊಗದ ಚೆಲುವೆ. ಕೋಪ ಮೂಗಿನ ತುದಿಯಲ್ಲೇ ಅಪ್ಪನಂತೆ. ಅಮ್ಮನ ಚೆಲುವು, ತಾತನ ಹಠ. ಪ್ರೀತಿಗೆ ಪ್ರೀತಿ, ಕೋಪಕ್ಕೆ ದ್ವೇಷ ಎನ್ನುವ ಇವಳ ಮನೆಯ ಮುದ್ದು ಮಗಳು ವೈಸಿರಿ. ಅವಳು ಕಾಲೇಜಿನ ಕ್ರೇಜಿ ಹುಡುಗಿ. ಯಾರೂ ಇಷ್ಟಪಡದ ವಿಷ್ಣುನ ಇಷ್ಟಪಟ್ಟವಳು. ಪದೇ ಪದೇ ಅವನನ್ನು ಕೆಣಕಿ ಖುಷಿ ಪಡುವವಳು. ಪ್ರೀತಿ ಕಾಲೇಜಿನಲ್ಲಿ ಕಾಳಜಿಯಲ್ಲಿ ಮೈಥಿಲಿ ಅಂತವಳು. ಕೋಪದಲ್ಲಿ ಹಠದಲ್ಲಿ ವೈಭವನಂತವಳು ಅವಳು ಮಿಲನ. ಅಂದು ಕಾಲೇಜಿನಲ್ಲಿ ಹೋಳಿ ಆಚರಿಸ್ತಿದ್ರು. ಒಂದು ರೌಂಡ್ ಎಲ್ಲರಿಗೂ ಬಣ್ಣ ಮೆತ್ತಿಕೊಂಡಿದ್ರು ವಿಶ್ರುತ್ನ ಬಿಟ್ಟು. ನೋಡು ಮಿಲನ, ನಿಮ್ಮ ಹುಡುಗನಿಗೆ ಬಣ್ಣ ಹಚ್ಚಿದ್ರೆ ಪಕ್ಕ ಅವನು ನಿಂಗೆ ಸಿಗ್ತಾನೆ ಅಂತ ಎಂದು ಗೆಳತಿಯೊಬ್ಬಳು ಹೇಳಿದಾಗ ಧೈರ್ಯ ತೆಗೆದುಕೊಂಡು ಅವನಿಷ್ಟದ ಬ್ಲೂ ಬಣ್ಣ ತೆಗೆದುಕೊಂಡು ಅವನ ಬಳಿ ಬಂದಳು ಮಿಲನ. ವಿಶ್ರುತ್, ಚೂರು ಬಣ್ಣ ಹಚ್ಚಿಸ್ಕೊಳ್ಳೋ ಎಂದಳು ಅವನ ನೋಡಿ. ಕಣ್ಣಲ್ಲಿ ಕೋರಿಕೆ ಇತ್ತು. ಹೇಯ್, ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ಎಂದ ವಿಶ್ರುತ್ ಕೈಕಟ್ಟೆ. ಚೂರೇ ಚೂರು ಹೊಸ್ತೀನಿ ಕಣೋ, ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ದೀನಿ ಎಂದಳು ಮಿಲನ ಮುದ್ದಾಗೆ. ಬೇಡ ನೋಡು, ಸರಿ ಇರಲ್ಲ, ನನಗೆ ಹುಡುಗಿರಂದ್ರೇ ಆಗಲ್ಲ ಅಂತ ಗೊತ್ತು ತಿಂಗೆ ಎಂದವ ವಾರ್ನ್ ಮಾಡುವಾಗ ಮೆತ್ತಗೆ ಅವನ ಕೆನ್ನೆಗೆ ಬಣ್ಣ ಹಚ್ಚಿದ್ಲು ಮಿಲನ. ಎಷ್ಟೇ ಆಗಲಿ ಅವನು ತನಗೆ ಸಿಗುತ್ತಾನೆ ಎಂದು ನಂಬಿದವಳಿಗೆ ಅದೇನೋ ದೊಡ್ಡ ಕೆಲಸವಲ್ಲ. ಕನ್ನಡ ಅರ್ಥ ಆಗಲ್ವೇನೆ ನಿಂಗೆ, ಇರು ಮಾಡ್ತೀನಿ ನಿಂಗೆ ಎಂದವ ಅನಾಯಾಸವಾಗಿ ಅವಳನ್ನು ತೋಳಿನಲ್ಲೆತ್ತಿಕೊಂಡು, ಏಯ್, ಬಣ್ಣನೆಲ್ಲ ಆ ಗುಂಡಿಯ ನೀರಲ್ಲಿ ಬೆರೆಸರೋ ಎಂದ ತನ್ನ ಗೆಳೆಯರಿಗೆ. ಬೇಡ ಬೇಡ ವಿಶ್ರುತ್, ನನ್ನ ಬಳಿ ಇದೊಂದೇ ಬಟ್ಟೆ ಇರೋದು, ಬೇರೆ ತಂದಿಲ್ಲ, ಮನೆಗೆ ನೆನ್ನದು ಹೋದರೆ ಡ್ಯಾಡಿ ಬೈತಾರೆ ಎಂದು ಕೋರಿಕೊಳ್ಳುತ್ತಿದ್ದವಳ ಕಣ್ಣಲ್ಲಿದ್ದ ಭಯ ನೋಡಿ ನಕ್ಕವ ದೋಪೆಂದು ಬಿಟ್ಟಿದ್ದ ಅವಳನ್ನು ಬಣ್ಣದ ಕೊಳದೊಳಗೆ. ಮತ್ತಲ್ಲಿ ನಿಲ್ಲದೆ ನಡೆದಿದ್ದ. ನೋಡು ಎಂತಹ ಸ್ಥಿತಿ ಬಂತು. ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಅವನಿಂದ ಬಿದ್ದೆ ಅಲ್ವಾ, ಅದಕ್ಕೆ ಈ ಗತಿ ನಿಂಗೆ. ಅವನು ಕೊಬ್ಬಿಷ್ಟ, ನಿಂಗೆ ಸೂಟ್ ಆಗಲ್ಲ ಚಿನ್ನ, ಬಾ ನಿನ್ನ ಜೊತೆ ಬಣ್ಣ ಹಚ್ಚಿಸ್ಕೋತೀನಿ ಎಂದು ಅವಳ ಕೈ ಹಿಡಿಯಲು ಬಂದವ. ಬೇಡ ರುಚಿನ, ನಾನೇ ಗುಂಡಿಯೊಳಗೆ ಬರ್ತೀನಿ, ಇಬ್ಬರು ಒಬ್ಬರಿಗೊಬ್ಬರು ಬಣ್ಣ ಹಚ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಓಪನ್ ರೊಮ್ಯಾನ್ಸ್ ಎಂದ ತಾನುಟ್ಟಿದ್ದ ಬಿಳಿ ಬಣ್ಣದ ಜುಬ್ಬ ತೆಗೆದು ಗುಂಡಿಗಿಳಿಯಲು ಮುಂದಾದನವ. ಅವನು ಬಿಸ್ನೆಸ್ ಮ್ಯಾನ್ ಮಗ ವಿದ್ವತ್. ಇತ್ತ ಪ್ರೇಮ ಪಕ್ಷಿಗಳು ಇಬ್ಬರು ಯಾರ ಅರಿವಿಲ್ಲದೆ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಳ್ಳುತ್ತಿದ್ರು ಖುಷಿಯಿಂದ. ಅಷ್ಟರಲ್ಲಿ ಗೊಂಬೆಯ ಮೇಲೆ ಬಣ್ಣದ ನೀರು ಬಿದ್ದಿತ್ತು. ನಾನು ಬಣ್ಣ ಹಚ್ಚಲ ನನ್ನ ಗೊಂಬೆ ಎಂದು ಬಂದ ಬಿಟ್ಟಿದ್ದನವ ಮಿನಿಸ್ಟರ್ ಮೊಮ್ಮಗ ವೈಶಾಖ್. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಸ್ವಲ್ಪ ದಿನ ನಾನು ಬ್ಯುಸಿ ಇದ್ದೀನಿ, ಹಾಗಾಗಿ ಇದೇ ಕಥೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಹೊಸ ಕಥೆಯನ್ನು ಹಾಕೋಕ್ಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.